ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಿನ್ನೆ ಪಾದಯಾತ್ರೆ ಸಂದರ್ಭದಲ್ಲಿ ಒಂದು ನಡೀತು ಘಟನೆ. ಅಂದ್ರೆ ಹಂಗೆ ಮಾತಾಡ್ತಾ ರಾತ್ರಿ 12 ಗಂಟೆ ಅಥವಾ 12:15 ಆಗಿರ್ಬೋದು. ಎಷ್ಟು ಡಿಗ್ರಿ ಇದೆ ಉಷ್ಣತೆ ಅಂತ ನೋಡಿದ್ರೆ ರಾತ್ರಿ 23 ಡಿಗ್ರಿ ಇತ್ತು. ಹೌದಲ್ರಿ ಪ್ರಕಾಶ್? ಇವಾಗ ಎಷ್ಟಿದೆ ಹೇಳ್ಬೋದಾ? ಅಂದ್ರೆ ನಮ್ಮ ಅದು 23 ಡಿಗ್ರಿ ಇದ್ರೂ 23 ಇದೆ. ರಾತ್ರಿ ಪ್ರಾಯಶಃ ಇದು ತೋರ್ಸೋದು ಹೆಂಗ್ ತೋರ್ಸುತ್ತೋ 1-2-3 ಡಿಗ್ರಿ ಕಡಿಮೆನೆ ಇಟ್ಕೊಳ್ಳೋಣ. ಅಂದ್ರೆ ನಾವು ಗುಡ್ಡದ ಮೇಲೆ ಇದ್ವಿ, ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಸ್ವಲ್ಪ ಚಳಿ ಅನ್ನಿಸ್ತಿತ್ತು. ಸ್ವಲ್ಪ, ಅದು ಬಹಳ ಅಲ್ಲ. ಕಿವಿಗೆ ಏನಾದರೂ ಬೇಕಾಗಿತ್ತು, ಟೋಪಿ ಹಾಕೊಂಡ್ರೆ ಮುಗಿದೋಯ್ತು. ಆವಾಗ ನನಗೆ ಕಲ್ಪನೆ ಬಂದಿದ್ದಂದ್ರೆ, ಡೆಲ್ಲಿಯಲ್ಲಿ ನಾನು ಬದುಕುವಾಗ, ಅಂದ್ರೆ 2003ರಲ್ಲಿ ಇದ್ದಾಗ, 22 ವರ್ಷಗಳ ಹಿಂದೆ, ಅಲ್ಲಿ 3 ಡಿಗ್ರಿ 2 ಡಿಗ್ರಿ ತನಕ ಬಂದಿತ್ತು. ಎಷ್ಟು ಚಳಿ ಆಗ್ತಿತ್ತು ಮಧ್ಯಾಹ್ನದ ಹೊತ್ತು. ಬೆಳಗ್ಗೆ 10 ಗಂಟೆ 11 ಗಂಟೆ 12 ಗಂಟೆ ಆದ್ರೂ ಸೂರ್ಯ ಬರಲ್ಲ ಅಲ್ಲಿ. ಕೋರ ಅಂತಾರ, ಮೋಡದ ತರ ಮಂಜು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಕೋರ ಅಂತ ಹೇಳಿ ಎಲ್ಲರೂ ತಲೆಗೆ ಹಾಕೋದು ಕಡಿಮೆ. ಅವರು ತಲೆ ಖಾಲಿ ಬಿಟ್ಟಿರ್ತಾರೆ, ಕಿವಿ ಖಾಲಿ ಬಿಟ್ಟಿರ್ತಾರೆ. ಯಾಕಂದ್ರೆ ಗಾಳಿ ಒಳಗಡೆ ಏನು ಹೋಗಲ್ಲ ಅಂತ ಹೇಳಿ ಮೈ ತುಂಬ ಸ್ವೆಟರು, ಭದ್ರು ಅದು ಅವೆಲ್ಲ ದಪ್ಪ ಸ್ವೆಟರ್ಗಳು. ಇನ್ನು ಕೆಲವರು ಬೈಕಲ್ಲಿ ಪ್ರಯಾಣ ಮಾಡೋರೆಲ್ಲ ಜರ್ಕಿನ್ ಹಾಕೊಂಡಿರ್ತಾರೆ. ಎಲ್ಲಿ 23 ಡಿಗ್ರಿ, ಎಲ್ಲಿ 2 ಡಿಗ್ರಿ, ಅಂದ್ರೆ 21 ಡಿಗ್ರಿ ವ್ಯತ್ಯಾಸ ಆಯ್ತು. ಇನ್ನೊಂದು ಘಟನೆ ನಡೀತು. 2018ರಲ್ಲಿ ಪ್ರವಾಸಕ್ಕೆ ಹೋಗಿದ್ವಿ ನಾವು. ಚಾರ್ಧಾಮ್ ಯಾತ್ರೆ ಮಾಡ್ತಾ ಇದ್ವಿ. ಕೇದಾರಕ್ಕೆ ಹೋದ್ವಿ. ಗೌರಿಕೊಂಡದಿಂದ ಕೇದಾರ ತನಕ ಸುಮಾರು 20-21 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡೇ ಹೋದ್ವಿ. 1:15 ಆಯ್ತು ಅಲ್ಲಿಗೆ ಹೋಗೋತ್ತಿಗೆ. 7:15ಕ್ಕೆ ಬಿಟ್ಟಿದ್ವಿ ಅನ್ಸುತ್ತೆ. 1:15ಗೆ ಹೋದ್ವಿ. 1:15 ಆಗಿತ್ತು. ಸ್ವಲ್ಪ ಬಿಸಿಲಿತ್ತು. ಅದು ಯಾವ ತಿಂಗಳು? ಸೆಪ್ಟೆಂಬರ್ ತಿಂಗಳು. ಸೆಪ್ಟೆಂಬರ್ ಅಂದ್ರೆ ಡೆಲ್ಲಿಲಿ ತುಂಬಾ ಸೆಕೆ ಇರುತ್ತೆ. ಇಲ್ಲೂ ಹೆಚ್ಚು ಕಡಿಮೆ ಮಳೆ, ತುಂಬಾ ಮಳೆ ಇರ್ತದೆ ಅವಾಗ. ಆವಾಗ ಮಧ್ಯಾಹ್ನದ ಹೊತ್ತು ಒಂದು 25-26 ಡಿಗ್ರಿ, 27 ಡಿಗ್ರಿ, 28 ಡಿಗ್ರಿವರೆಗೂ ಇರುತ್ತೆ. ಇಲ್ಲಿ ಡೆಲ್ಲಿಲಂತೂ 30, 35, 36, 37 ಡಿಗ್ರಿವರೆಗೂ ಇರುತ್ತೆ ಸೆಪ್ಟೆಂಬರ್ ತಿಂಗಳು. ಅಥವಾ 40 ಇರ್ಬೋದು ಒಂದೊಂದು ದಿವಸ. ಅಲ್ಲಿ ಪ್ರಾಯಶಃ ಒಂದು 12 ಡಿಗ್ರಿ 13 ಡಿಗ್ರಿ ಇತ್ತೇನೋ ಆವಾಗ ನಾವು ಹೋದಾಗ. ಅವರು ಕರೆದ್ರು, ಎಲ್ಲ ಪೂಜಾರಿಗಳು ಕರೆದ್ರು. ನಾವು ತುಂಬಾ ಹಸಿವಾಗ್ಬಿಟ್ಟಿತ್ತು. ಹಸಿವಾಯ್ತು. ನಾವು ಮೊದಲು ಪ್ರಸಾದ ಮಾಡ್ಬೇಕು, ನಾವು ಊಟ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಅಲ್ಲಿ ಅರೇಂಜ್ ಮಾಡಿದ್ರು. ಮೊದಲೇ ಬುಕ್ ಮಾಡಿದ್ವಿ. ಹೋಗಿ ಪ್ರಸಾದ ಮಾಡಿದ್ವಿ. ಪ್ರಸಾದ ಮಾಡಿ 3 ಗಂಟೆ ಅವ್ರು ಹೇಳಿದ್ರು 3 ಗಂಟೆಗೆ ಇಲ್ಲಿ ಹಿಮ ಬೀಳಕ್ಕೆ ಶುರು ಆಗುತ್ತೆ. ಹಿಮ ಬೀಳಕ್ಕೆ ಶುರು ಆಯಿತು ಅಂತಂದ್ರೆ ಪ್ರಾಯಶಃ ಅಲ್ಲಿ 4 ಡಿಗ್ರಿ 5 ಡಿಗ್ರಿ ಹಿಂಗ್ ಬಂದ್ಬಿಡುತ್ತೆ. ಸೂರ್ಯ ಕಾಣಿಸೋದೇ ಇಲ್ಲ, ಬಿಸಿಲಿರಲ್ಲ. ಚಳಿ ಶುರು ಆಯ್ತು. 4 ಗಂಟೆಗೆಲ್ಲ 3:15 4 ಗಂಟೆಗೆ ಓದ್ಕೊಂಡು ಮಲ್ಕೊಂಡ್ಬಿಟ್ವಿ. ಆವಾಗ ನನಗೆ ಚಿಂತನೆ ಶುರುವಾಯಿತು. ಅಂದ್ರೆ ಊಟ ಮಾಡ್ಬಿಟ್ಟು ಈ ಚಳಿ ಅನುಭವಿಸ್ತಾ ಇಷ್ಟು ನಡೆದು ಚಳಿ ಅನುಭವಿಸಿ ಒದ್ಕೊಂಡು ಮಲ್ಗಕ್ಕೆ ಇಷ್ಟು ದೂರ ಬಂದ್ವಾ? ದುಡ್ಡು ಖರ್ಚು ಮಾಡಿದ್ವಿ. ಫ್ಲೈಟಲ್ಲಿ ಹೋಗಿದ್ವಿ, ಆಮೇಲಿಂದ ಟ್ರೈನಲ್ಲಿ ಹೋಗಿದ್ವಿ, ಅಲ್ಲಿ ಬಸ್ ಮಾಡ್ಕೊಂಡಿದ್ವಿ, ನಡ್ಕೊಂಡು ಹೋಗಿದ್ವಿ, ಎಲ್ಲನೂ ಬಳಸ್ಕೊಂಡು ಇಷ್ಟು ದೂರ ಬರ್ಬೇಕಾಗಿತ್ತಾ ಇಷ್ಟಕ್ಕೆ? ಆಮೇಲೆ ಗಂಗೋತ್ರಿಗೆ ಹೋಗಿದ್ವಿ. ಗಂಗೋತ್ರಿಗೆ ಹೋದ ದಿವಸ, ಗಂಗೋತ್ರಿಗಲ್ಲ, ಇನ್ನು ಗಂಗೋತ್ರಿಯಿಂದ ಮುಂದೆ ಭೋಜ್ವಾಸ್ ಚಿದ್ವಾಸ್ ಅಂತ ಬರುತ್ತೆ. ಗಂಗೋತ್ರಿಯಿಂದ ಸುಮಾರು ಒಂದು 10-15-20 ಕಿಲೋಮೀಟರ್, ತುಂಬಾ ಎತ್ತರನೂ ಕೂಡ. ಅಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ತಲೆನೋವು ಬರಕ್ಕೆ ಶುರು ಆಯ್ತು ನನಗೆ. ಅವಾಗ ಆಕ್ಸಿಜನ್ ಕೊರತೆ ಆಗಿದೆ ಅಂತ ಗೊತ್ತಿಲ್ಲ ನನಗೆ.
ಒಟ್ಟು ತಲೆನೋವು ಬರಕ್ಕೆ ಶುರುವಾಯ್ತು, ನಿದ್ದೆ ಬರ್ತಾ ಇಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಡಾಕ್ಟರ್ ಒಬ್ರು ಹೇಳಿದ್ರು, ನಾನು ಹೇಳಿದೆ ತಲೆನೋವು ಬಂತು ನನಗೆ ಚಿದ್ವಾಸಕ್ಕೆ ಹೋದಾಗ, ಭೋಜವಾಸ. ಒಬ್ರಿಗಂತೂ ಮೇಲ್ ಬರಕ್ ಆಗ್ಲೇ ಇಲ್ಲ, ಹಾಲಿಂಗಪ್ಪ ಅಂತ ಅವರು ಕೆಳಗಡೆ ಕುತ್ಕೊಂಡ್ಬಿಟ್ರು. ಅಂದ್ರೆ ಅವರಿಗೆ ತುಂಬಾ ತೊಂದರೆ ಆಯ್ತು, ವಯಸ್ಸು ಆಗಿತ್ತು. ಅವ್ರ ಜೊತೆಗೆ ಒಂದ್ 2-3 ಜನ ಕುತ್ಕೊಂಡು ಅಲ್ಲಿ ಒಂದು ಆಶ್ರಮ ಇತ್ತು, ಅಲ್ಲಿ ವ್ಯವಸ್ಥೆ ಮಾಡಿದ್ರು ಎಲ್ಲ. ಅವರು ಕೆಳಗಡೆ ಆಮೇಲೆ ಬಂದ್ರು, ಗಂಗೋತ್ರಿಗೆ ಬಂದ್ರು. ಆವಾಗ ಅನ್ನಿಸ್ತು, ಇಷ್ಟೆಲ್ಲಾ ಕಷ್ಟಪಟ್ಟು ನಾವು ಬಂದೇ ಭಕ್ತಿ ಮಾಡ್ಬೇಕಾ? ಆವಾಗ ನಮ್ಮ ಕರ್ನಾಟಕ ನನಗೆ ನೆನಪಾಗ್ತಾ ಇತ್ತು. ನಮ್ಮ ಕರ್ನಾಟಕದಲ್ಲಿ ಭಕ್ತಿ ಮಾಡಲ್ಲ ಜನ. ಯಾಕೆ ಅಂದ್ರೆ ಇಲ್ಲಿ ಯಾವುದೂ ಅತಿ ಇಲ್ಲ, ಯಾವುದೂ ಅತಿ ಇಲ್ಲ. ಈಗ ಧಾರವಾಡನೇ ನಾವು ತಗೊಂಡ್ರೆ ಡಿಸೆಂಬರಲ್ಲಿ ತುಂಬಾ ಚಳಿ ಇರುತ್ತಪ್ಪ, ಜನವರಿಲಿ ತುಂಬಾ ಚಳಿ ಇರುತ್ತೆ ಅಂದ್ರೆ ಎಷ್ಟು ಡಿಗ್ರಿವರೆಗೂ ಹೋಗ್ಬೋದು ಕೆಳಗಡೆ? ರಾತ್ರಿ ಹೊತ್ತು 13 ಡಿಗ್ರಿ, 14 ಡಿಗ್ರಿ, 13 ಡಿಗ್ರಿ. ಬೆಳಗಾವಿ ವಿಮಾನ ನಿಲ್ದಾಣ ಮತ್ತು ಧಾರವಾಡ. ಒಂದ್ಸಾರಿ ಮಾತ್ರ ನಾನು ಬಿಜಾಪುರದಲ್ಲಿ ಪ್ರವಚನ ಮಾಡ್ತಿದ್ದೆ, ಅಲ್ಲಿ ತಾಳಿಕೋಟೆ ಪ್ರವಚನ ಮಾಡ್ತಿದ್ದೆ. ಡಿಸೆಂಬರ್ ತಿಂಗಳು ಒಂದ್ ದಿವಸ 7 ಡಿಗ್ರಿಗೆ ಹೋಗಿತ್ತು ಬಿಜಾಪುರ, ಅಷ್ಟೇ, ಬಿಜಾಪುರ ಜಿಲ್ಲೆ. ನಮ್ಮ ಧಾರವಾಡ ಅಂತೂ ಯಾವಾಗ್ಲೂ 7 ಡಿಗ್ರಿಗೆ ಹೋಗಿಲ್ಲ. ಅಂದ್ರೆ ಅಷ್ಟು ಚಳಿ. ಅಲ್ಲಿ ಬಿಸಿಲು ಹೆಂಗ್ ಹೋಗುತ್ತೆ ಅಂತಂದ್ರೆ, ಉತ್ತರ ಭಾರತದಲ್ಲಿ ಒಂದ್ ಕಡೆ 7 ಡಿಗ್ರಿ ಅಂದ್ರೆ ಡೆಲ್ಲಿದೆ ಉದಾಹರಣೆ ತಗೊಳ್ಳೋಣ, ಅಲ್ಲಿ ಬೇಸಿಗೆ ಅದು ಗೊತ್ತಾಗ್ತಿರುತ್ತೆ. ಡೆಲ್ಲಿ, ರಾಜಸ್ಥಾನ ತಗೊಳ್ಳೋಣ. ರಾಜಸ್ಥಾನ್ ಮೌಂಟ್ ಅಬು ಅಂತ ಕೇಳಿರ್ತೀರ ನೀವೆಲ್ಲ, ಅಲ್ಲಿ -1 ಹೊರಟೋಗ್ಬಿಡುತ್ತೆ ಡಿಸೆಂಬರ್ ತಿಂಗಳು 25ರಿಂದ ಮುಂದಕ್ಕೆ. ಅಲ್ಲಿ -1. ಅದೇ ಚಳಿ ಎಷ್ಟೋಗುತ್ತೆ, ಬೇಸಿಗೆ ಎಷ್ಟೋಗುತ್ತೆ ಅಂತಂದ್ರೆ ಮೇ, ಜೂನ್, ಜುಲೈ. ಮೇ ತಿಂಗಳು, ಜೂನ್, ಜುಲೈ ತಿಂಗಳು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಗೂ ಸೆಕೆನೇ ಇರ್ತದಲ್ಲಿ. ನವೆಂಬರ್ 15 ಮೇಲೆ ಚಳಿ ಶುರುವಾಗುತ್ತೆ. ಉಷ್ಣ ಎಷ್ಟೋಗುತ್ತಪ್ಪ ಅಂದ್ರೆ 50, 52, 53, 55 ಡಿಗ್ರಿವರೆಗೂ ಹೋಗ್ಬಿಡ್ತಾರೆ ಒಂದ್ಸಾರಿ. ಎಷ್ಟು ವ್ಯತ್ಯಾಸ ನೋಡಿ. 55 ಡಿಗ್ರಿಯಿಂದ ನಿಮ್ಗೆ ಕಲ್ಪನೆ ಬರಬೇಕು, ಕುದಿಯೋ ನೀರಿಗಿಂತ ಅರ್ಧ. ಅಂದ್ರೆ ತುಂಬಾ ಬಿಸಿನೀರು, ಸುಡೋ ನೀರು ಹಾಕೊಳಕ್ ಆಗಲ್ಲ ನಿಮ್ಗೆ, ಅಷ್ಟು 55 ಡಿಗ್ರಿ ಅಂದ್ರೆ. ಅಲ್ಲಿ ನೀವು ಬದುಕದೇ ಕಷ್ಟ. ಅದಕ್ಕೆ ಸನ್ಸ್ಟ್ರೋಕ್ ಅಂತ ಆಗುತ್ತೆ ಅವ್ರಿಗೆ, ಸತ್ತೋಗ್ಬಿಡ್ತಾರೆ ಕೆಲವರು. ವಯಸ್ಸಾದವರು, ದುರ್ಬಲ ಆರೋಗ್ಯ ಇದ್ದಂಥವ್ರು ಸತ್ತೋಗ್ಬಿಡ್ತಾರೆ. ಅಂದ್ರೆ ಇಷ್ಟು ವಿಪರೀತವಾದ ವಾತಾವರಣದಲ್ಲೇ ಭಕ್ತಿ ಜಾಸ್ತಿ ಇರುತ್ತೇನೋ ಅಂತ ಅನ್ಸುತ್ತೆ ನನ್ಗೆ ಒಂದ್ಸರಿ. ಹೌದು, ಇಲ್ಲದೆ ಅಂದ್ರೆ ನಮ್ಗೆಲ್ಲದು ಈಗ ಅದು ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಬಿಡಿ. ಮೈಸೂರು ಕಡೆ ಹೋಗ್ಬಿಟ್ರೆ ನೀವು, ಮೈಸೂರಲ್ಲಿ ನಿಮಗೆ 3 ಕಾಲಗಳ ಅನುಭವನೇ ಬರಲ್ಲ ಒಂದ್ಸರಿ. ಬೇಸಿಗೆಯಲ್ಲಿ ಸ್ವಲ್ಪ ಸೆಕೆ ಅನ್ನಿಸ್ಬೋದು ಅಷ್ಟೇ. ಚಳಿಗಾಲದಲ್ಲಿ ಮೈಸೂರು ಬಹಳ ಅಂದ್ರೆ 16, 15 ಅಷ್ಟೇ ಬರೋದು, ಅದಕ್ಕಿಂತ ಕೆಳಗೆ ಬರೋದೇ ಇಲ್ಲ. ಧಾರವಾಡಷ್ಟು ಚಳಿ ಇರಲ್ಲ ಮೈಸೂರಲ್ಲಿ. ನಾನು ಮೈಸೂರಲ್ಲಿ ಇದ್ದೆ, 16, 15 ಬಂದು ಬಹಳ ನಡುಗ್ತಿರ್ತೀವಲ್ಲಿ, ಅಷ್ಟು ಕಡಿಮೆ ಚಳಿ. ಇನ್ನು 35, 36 ಬಹಳ ಅಂದ್ರೆ ಇತ್ತೀಚೆಗೆ 37, 38 ಹೋಗ್ತಿರ್ಬೋದು. ಇಷ್ಟೇ. ಮಳೆ, ತುಂಬಾ ಮಳೆ ಇಲ್ಲ, ಪ್ರವಾಹ ಬರೋದಿಲ್ಲ. ಯಾವಾಗಲೂ 10 ವರ್ಷಕ್ಕೂ 15 ವರ್ಷಕ್ಕೂ ಕಾವೇರಿ ನದಿ ಪ್ರವಾಹ ಬರುವ. ಅದು ಮೈಸೂರಿಗಂತೂ ಪ್ರವಾಹ ಭೀತಿನೇ ಇಲ್ಲ. ಅಂದ್ರೆ ಇಷ್ಟೆಲ್ಲ ಸುರಕ್ಷಿತವಾಗಿದ್ದಾಗ ಮನುಷ್ಯ ತಾಯಿ ತೊಟ್ಲಲ್ಲಿ ಅಥವಾ ತಾಯಿ ತೊಡೆ ಮೇಲೆ ಇದ್ದಂಗೆ ಏನು ಹೆಚ್ಚಿನ ಸಾಧನೆ ಮಾಡಲ್ಲ. ಅದೇ ಬಂದಿರೋ ಸಮಸ್ಯೆ, ಹೆಚ್ಚಿನ ಸಾಧನೆ ಮಾಡಲ್ಲ. ಅಲ್ಲಿ ಉತ್ತರ ಭಾರತ ಯಾಕಪ್ಪ ಅಲ್ಲಿ ಎಷ್ಟೊಂದು ಮುಸಲ್ಮಾನರ ವಿರುದ್ಧ, ಬ್ರಿಟಿಷರ ವಿರುದ್ಧ, ಅದಕ್ಕಿಂತ ಮುಂಚೆ ಮಂಗೋಲಿಯನ್ರು ಅಂತ ಬರ್ತಾರೆ, ಹೂಣರು, ಶಕರು, ಅವರೆಲ್ಲ ಪರಕೀರೆ. ಚೀನಾದವರು ಹೆಚ್ಚು ಕಡಿಮೆ ಹೂಣರು, ಶಕರು, ಆ ಮಂಗೋಲಿಯನ್ರ ಜೊತೆಗೆ, ಅಥವಾ ಚೀನಾದವರು ಹೆಚ್ಚು ದಂಡೆತ್ತಿ ಬರ್ತಿರ್ಲಿಲ್ಲ ಅವರು. ಇಂಥವರೆಲ್ಲ ಇಂತಹ ಕಷ್ಟ ಕೋಟಲೆಗಳನ್ನು ತಡ್ಕೊಂಡು ಅಲ್ಲಿ ಯಾಕೆ ಸಾಮ್ರಾಜ್ಯಗಳನ್ನು ಕಟ್ತಿದ್ರು ಅಂದ್ರೆ, ಆಮೇಲೆ ಅಲ್ಲಿ ಜನ ನಮ್ಗಿಂತ ಉದ್ದ, ದಪ್ಪ, ಬಹಳ ಜೋರಿರ್ತಾರ ಅವರು. ಯಾಕೆಂದ್ರೆ ಚೆನ್ನಾಗಿ ತಿನ್ಲೇಬೇಕು ಅವ್ರು. ಚಳಿ ತಡಿಬೇಕಾದ್ರೆ, ಆ ಬೇಸಿಗೆ ತಡಿಬೇಕಾದ್ರೆ ಚೆನ್ನಾಗಿ ತಿನ್ಬೇಕು. ಅವ್ರಿಗೆ ಸ್ವೀಟ್ ಅಂತಂದ್ರೆ ದಿವಸ ಸ್ವೀಟ್ ತಿನ್ನೋರು ಇದಾರಲ್ಲಿ. ಬೆಳಿಗ್ಗೆ ತಿಂಡಿಗೆ ಸ್ವೀಟ್ ತಿನ್ನೋದು, ಹಾಗೇನೆ ಹುಕ್ಕ ಸೇದೋದಲ್ಲಿ ತಪ್ಪೇ ಅಲ್ಲ ಅವ್ರಿಗೆ. ಅಪ್ಪನೂ ಹುಕ್ಕ ಸೇರ್ತಿರ್ತಾನೆ, ಮಗನೂ ಹುಕ್ಕ ಸೇರ್ತಿರ್ತಾನೆ. ಅಲ್ಲೇ ಗುಡುಗುಡಿ ಅಂತೀರ ನೀವು, ಅವರು ಅದಕ್ಕೇನೋ ಬೇರೆ ಹೆಸರಿಟ್ಟು, ಚಿಲುಮೆ ಅಂತನ, ಗುಳುಗುಳಿ ಏನೋ ಅಂತಾರದು. ಅದನ್ನ ಮನೇಲಿ ಎಲ್ಲರೂ ಕೂಡ ಜಗ್ತಿರ್ತಾರೆ. ಅಂದ್ರೆ ಆ ಹೊಗೆ ಬೇಕು ಅವ್ರಿಗೆ, ಖುಷಿ ಅನ್ಸುತ್ತೆ ಅವ್ರಿಗೆಲ್ಲ. ನಮ್ಮ ಕರ್ನಾಟಕನ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ದೇವರು.
ಅದಕ್ಕೆ ನಾವು ಈಗ ಅರ್ಥ ಮಾಡ್ಕೋಬೇಕು. ಇಷ್ಟು ದಿವಸ ಬ್ರಿಟಿಷ್ ವಿರುದ್ಧ ಹೋರಾಡ್ತಿದ್ವಿ, ಪಕ್ಷಿಗಳು, ಆಮೇಲೆ ಬರಗಾಲ, ತೊಂದರೆ, ಹಣಕಾಸಿನ ತೊಂದರೆ, ಸಾಲ ಸೋಲ ಎಲ್ಲ ಇತ್ತು. ಇತ್ತೀಚೆಗೆ ಈಗೊಂದು 10-15 ವರ್ಷಗಳಲ್ಲಿ ನಿಶ್ಚಿಂತರು, ಅಂದ್ರೆ ಎಲ್ರಿಗೂ ಮೇಲ್ಮಧ್ಯಮ ವರ್ಗ ಅಂತ ಒಂದು ಸೃಷ್ಟಿಯಾಗಿದೆ. ಒಂದು ಸುಮಾರು 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಈಗ 10 ವರ್ಷದಲ್ಲಿಂತ ವಿಶ್ವ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಇದರ ಅರ್ಥ ಮನುಷ್ಯನ ಕೈಯಲ್ಲಿ ದುಡ್ಡು ಚೆನ್ನಾಗಿ ಆಡ್ತಾ ಇದೆ ಇವಾಗ. ಈಗ ನೀವು ಹೊರಗಡೆ ಸುಖ ಹುಡುಕಿದ್ರೆ ಸಿಗಲ್ಲ, ರೋಗಿಗಳಾಗ್ಬೇಕಾಗತ್ತೆ ಅಷ್ಟೇ, ಅಥವಾ ದುಶ್ಚಟಕ್ಕೆ ಬೀಳ್ಬೇಕಾಗತ್ತೆ. ರೋಗಿಗಳಾಗಿ ದುಶ್ಚಟಕ್ಕೆ ಬಿದ್ದು ಮತ್ತೆ ಹಿಂದಕ್ಕೆ ಹೋಗೋದು, ಆಗ ಮತ್ತೆ ಮುಂದಿನ ಜನರು ಬಡವರಾಗಿ ಭಿಕ್ಷುಕರಾಗಿ ಹುಟ್ಟೋದು. ಹಾಗೆ ಮಾಡ್ಕೋಬಾರ್ದು ಅಂತಿದ್ರೆ ಈ ಸುಖದ ಸಂದರ್ಭದಲ್ಲಿ ನಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಹರಿಬೇಕು. ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ಬೇಕು. ಪೂಜೆ, ಧ್ಯಾನ, ಅಧ್ಯಯನ, ಪರೋಪಕಾರ, ದಾನ. ನಮಗೆ ದೇವರು ಅವಕಾಶ ಕೊಟ್ಟಿರೋದು ಕೇವಲ ಕೆಲವು ದಿವಸ ಬದುಕಿ ಸತ್ತು ಹೋಗಕ್ಕಷ್ಟೇ ಅಲ್ಲ. ಈ ಬದುಕು ಸಾರ್ಥಕ ಆಗ್ಬೇಕು ಅಂತಂದ್ರೆ ನಮಗೆಲ್ಲ ಚೆನ್ನಾಗಿದ್ದಾಗ, ಅಂದ್ರೆ ವಾತಾವರಣ ಚೆನ್ನಾಗಿದೆ, ಯುದ್ಧಗಳಿಲ್ಲ, ಭಯೋತ್ಪಾದನೆ ಇಲ್ಲ, ಬಾಂಬ್ ಸ್ಫೋಟಗಳಿಲ್ಲ. ಈಗ ಡೆಲ್ಲಿ ಬಾಂಬ್ ಸ್ಫೋಟ ಆದ್ರೆ ಎಷ್ಟು ಭಯ, ಅವರು ಭಯದಲ್ಲೇ ಬದುಕಬೇಕು ಅವರು. ನಮ್ಮ ಕರ್ನಾಟಕಕ್ಕೆ ಆ ತೊಂದರೆ ಇಲ್ಲ. ಅದರಲ್ಲೂ ಇಂತಹ ಪ್ರದೇಶಗಳಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ರೆ ಪರಮಾತ್ಮ, ನಮ್ಗಿರಕ್ಕೆ, ನಮಗೆ ಸಾಧನೆ ಮಾಡಕ್ಕೆ ಅವಕಾಶ ಕೊಟ್ಟಾಗ ಈ ಅವಕಾಶವನ್ನು ನಾವು ಕಳ್ಕೊಂಡ್ಬಿಟ್ರೆ ಮುಂದೆ ಎಂಥ ಘೋರ ಜನ್ಮ ಬರುತ್ತೋ, ಎಂಥ ಕೆಟ್ಟ ಜನ್ಮ ಬರುತ್ತೋ ಹೇಳಕ್ ಬರಲ್ಲ. ಅಥವಾ ಮುಂದೆ ವಯಸ್ಸಾಗ್ತಾ ರೋಗ, ಮುಂದಿನ ಜನ್ಮದ ನಮಗೆ ಗೊತ್ತಿಲ್ಲ ಬಿಡಿ. ದೊಡ್ಡ ದೊಡ್ಡ ರೋಗಗಳು ಬಂದ್ರೆ ಏನ್ ಮಾಡೋದು? ಪ್ಯಾರಲಿಸಿಸ್ ಆಯ್ತಪ್ಪ, ಸಾಧನೆ ಮಾಡಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಆಮೇಲೆ ಅಸ್ತಮ ಬಂತು ಅಂತ ಇಟ್ಕೊಳ್ಳಿ, ನೀವು ಪ್ರಾಣಾಯಾಮ ಮಾಡಕ್ಕಾಗಲ್ಲ ಅಸ್ತಮ ಇದ್ದವ್ರಿಗೆ. ಎಲ್ಲದೂ ಅನುಕೂಲ ಕೊಟ್ಟಾಗ ನಾವು, ಅದಕ್ಕೆ ನಮ್ಮಲ್ಲಿ ದೇವ್ರು ನಮಗೆ ಬಹಳ ಅನುಗ್ರಹ ಮಾಡಿದಾನೆ ಅಂತ ಹೇಳ್ಬೇಕು. ಮಳೆ ನೀರು ಕುಡಿತೀವಿ, ಆ ಕಾಯಿಲೆ ಬಂದ್ರೆ ನಾವು ಮಾತ್ರೆ ಔಷಧಿ ತಗೊಳಲ್ಲ, ಉಪವಾಸ ಮಾಡ್ತೀವಿ, ಒಳ್ಳೆ ಆಹಾರ ತಗೊಳ್ತೀವಿ. ಆಮೇಲೆ ಹಣ ಉಳಿಸ್ಬೇಕು, ಬಹಳ ಗಳಿಸ್ಬೇಕು, ದೊಡ್ಡದು ಕಟ್ಟಬೇಕು ಅನ್ನೋ ಹುಚ್ಚು ನನಗಿಲ್ಲ. ಸಂತೋಷವಾಗಿರ್ಬೇಕಿರೋ ಅಷ್ಟು ದಿವಸ ಸಂತೋಷವಾಗಿರ್ಬೇಕು ಎಲ್ಲರೂ. ಆದ್ರಿಂದ ನಾವು ಸಂತೋಷವಾಗಿ ಬದುಕ್ತೀವಿ, ಆನಂದವಾಗಿ ಬದುಕ್ತೀವಿ. ಜೊತೆಗೆ ಈ ಹುಣ್ಣಿಮೆಗೊಂದು ಕಾರ್ಯಕ್ರಮ, ಅಮಾವಾಸ್ಯೆಗೊಂದು ಕಾರ್ಯಕ್ರಮ ಇದೆಯಲ್ಲ ನೋಡಿ. ಈಗ ನಿನ್ನೆ ಹಬ್ಬದ ವಾತಾವರಣ ಉಂಟಾಯ್ತು. ನಿನ್ನೆ ಪ್ರಭಾವ ಅಂದ್ರೆ ಪಾದಯಾತ್ರೆ ಪ್ರಭಾವ ಇವತ್ತು ಇತ್ತು. ಅದು ಇವತ್ತು ಈಗಲೂ ಇದೆ. ಈಗ ರಾತ್ರಿ ಮಲ್ಕೊಂಡ್ರೆ ಹೊಸ ದಿನ ಇದ್ದಂಗೆ ಇವತ್ತು. ಯಾಕಂದ್ರೆ ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ವಲ್ಲ, ಬೆಳಿಗ್ಗೆನೂ ಅಷ್ಟು ಚೆನ್ನಾಗಿ ನಿದ್ದೆ ಬಂದಿಲ್ಲ, ರಾತ್ರಿ ಪ್ರಾಯಶಃ ಚೆನ್ನಾಗಿ ನಿದ್ದೆ ಬಂದೇ ಬರ್ತದೆ. ನಿದ್ದೆ ಬರದೇ ಇದ್ರೂ ಚಿಂತೆ ಇಲ್ಲ ನಮಗೆ, ಅದಕ್ಕೆ ಯೋಗ ಸಾಧನೆಗಳನ್ನು ಇಟ್ಕೊಂಡಿರ್ತೀವಿ. ಆದ್ರಿಂದ ಈ ಜನ್ಮ ಏನಿದೆ, ಈ ಒಂದು ಅವಕಾಶ ಏನಿದೆ, ಇದನ್ನು ಚೆನ್ನಾಗಿ ಬಳಸೋದು. ಈ ಗಾಳಿಯಲ್ಲಿ ನಮ್ಮ ಉಡುಪಿ ಪ್ರಕಾಶ್ ಅವರು ಹೇಳ್ತಾ ಇದ್ರು, ನಾನು ಮುಂಬೈದಲ್ಲಿ ನೋಡ್ತೀನಿ 92 ಇರುತ್ತೆ ಆಕ್ಸಿಜನ್ ವಾತಾವರಣದಲ್ಲಿ, ಇಲ್ಲಿ 98-99 ಇರುತ್ತೆ. ಅಂದ್ರೆ ಅಷ್ಟು ಪರಿಶುದ್ಧವಾದ ಗಾಳಿ. ಈ ಪರಿಶುದ್ಧ ಗಾಳಿ ಬೆಂಗಳೂರಲ್ಲಿ ಸಿಗಲ್ಲ, ಮುಂಬೈಯಲ್ಲಿ ಸಿಗಲ್ಲ, ಡೆಲ್ಲಿಲಿ 400 ಹೊಟ್ಟೋಗ್ಬಿಟ್ಟಿರುತ್ತೆ. ಅಂದ್ರೆ ವಾಯು ಪ್ರದೂಷಣೆ ಅಷ್ಟು ಅಲ್ಲಿ ಚೆನ್ನಾಗಿಲ್ಲ. ಅವ್ರನ್ನ ನೋಡಿ ನಾವು ಬಾಯಿ ನೀರು ಸುರಿಸೋದು ಬೇಡ. ರಾಜಕಾರಣಿಗಳನ್ನ ನೋಡಿ ಇನ್ನೇನೋ ಹಾಗೆ ನಾವು ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಹುಚ್ಚು ಕಲ್ಪನೆಗಳನ್ನ ಇಟ್ಕೊಳ್ಳೋದ್ರ ಬದಲು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ ನಮಗೆ. ಇದನ್ನ ಚೆನ್ನಾಗಿ ಬಳಸ್ಕೊಂಡು ಅಧ್ಯಯನ ಸಾಧನೆ ಮಾಡಲೇಬೇಕು ನೀವೆಲ್ಲ. ಇದನ್ನ ಹಗುರವಾಗಿ ಭಾವಿಸಿದ್ರೆ, ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಹೋದ್ರೆ ನಮ್ಮಂತ ದಡ್ರು, ನಮ್ಮಂತ ಮೂರ್ಖರು ಇನ್ಯಾರು ಇಲ್ಲ ಅಂತಾನೆ ಅರ್ಥ. ಆದ್ರಿಂದ ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳೋಣ. ಕರ್ನಾಟಕದಲ್ಲಿ ವಾಸ ಮಾಡೋಕೆ ಅವಕಾಶ ಇದೆ. ಹಳ್ಳಿಗಳಲ್ಲಿ ಅವಕಾಶ ಇದ್ರೆ, ನಿಮ್ಮ ಭೂಮಿ ಹಳ್ಳಿಗಳಲ್ಲಿದ್ದರೆ ಹಳ್ಳಿಗಳಿಗೆ ಬನ್ನಿ. ಹಳ್ಳಿಗಳಲ್ಲಿ ಮನೆ ಕಟ್ಕೊಳ್ಳಿ, ದುಡ್ಡ ಇದ್ರೆ ಹಳ್ಳಿಗಳಲ್ಲಿ ಒಳ್ಳೆ ಮನೆ ಕಟ್ಕೊಳ್ಳಿ. ಅಲ್ಲಿ ಯಾರು ಬೇಡ ಅಂತ ಹೇಳಲ್ಲ ನಿಮಗೆ. ಬೆಂಗಳೂರಲ್ಲಿ ಟ್ಯಾಕ್ಸ್ ಕೊಡ್ಬೇಕು, ಒಳ್ಳೆ ಮನೆ ಕಟ್ಕೊಳಕ್ಕೂ ಟ್ಯಾಕ್ಸ್ ಕೊಡ್ಬೇಕಲ್ಲಿ. ಹಳ್ಳಿಗಳಲ್ಲಿ ಅಂತ ದೊಡ್ಡ ಟ್ಯಾಕ್ಸ್ ಏನಿಲ್ಲ, ಪಂಚಾಯತಿಗೆ ಏನೋ ಒಂದಿಷ್ಟು ಟ್ಯಾಕ್ಸ್ ಕೊಟ್ರೆ ಮುಗೀತು. ನೀವು ಎಂತ ಮನೆ ಕಟ್ಟಿದ್ದೀರಾ ಅದೇನು ಕೇಳಲ್ಲ. ಅದಕ್ಕೆ ನಮಗೆ ಏನು ಅವಕಾಶ ಕೊಟ್ಟಿದ್ದಾನೆ. ಈಗ ಅಮೆರಿಕಾದಲ್ಲಿ ಈ ತರ ಬದುಕ್ತಿದ್ದಾರೆ ಎಷ್ಟೋ ಜನ. ಆ ದೇವ್ರ ಹೆಸರಲ್ಲ, ಆನಂದಕ್ಕೋಸ್ಕರ ಬದುಕ್ತಿದ್ದಾರೆ, ಯಾವ ಚಟ ಇಲ್ಲದೆ. ಅವ್ರಿಗೆ ಧ್ಯಾನನೂ ಗೊತ್ತಿಲ್ಲ ಪಾಪ. ನಮಗೆ ಧ್ಯಾನ ಗೊತ್ತಿದೆ, ದೇವ್ರ ಬಗ್ಗೆ ಕಲ್ಪನೆ ಇದೆ, ವಚನ ಸಾಹಿತ್ಯ ಇದೆ, ಉಪನಿಷತ್ತುಗಳಿದ್ದಾವೆ. ಇಂಥವನ್ನು ಬಳಸ್ಕೊಂಡು ನಾವು ನಮ್ಮ ಬದುಕನ್ನ
ಉದ್ಧಾರ ಮಾಡ್ಕೊಳ್ಳದೆ ಹೋದರೆ ಈ ಮಾನವ ಜನ್ಮ ಬಂದು ವ್ಯರ್ಥ ಆಗತ್ತೆ. ಇಂತಹ ಒಳ್ಳೆ ಅವಕಾಶ ಸಿಕ್ಕರೂ ಕೂಡ ವ್ಯರ್ಥ ಆಗತ್ತೆ. ಅಂತಹ ಬದುಕನ್ನ ನಾವೆಲ್ಲ ಕಟ್ಕೊಳ್ಳೋಣ. ಅದಕ್ಕೆ ಪಾದಯಾತ್ರೆಗೆ ನಿಮಗೆ ಯಾರಿಗೆ ಅವಕಾಶ ಇರುತ್ತೆ, ಧಾರವಾಡದಲ್ಲಿ ಸಮೀಪ ಇದ್ದವರು, ಹುಬ್ಳಿಯವರು ಬನ್ನಿ. ಇದು ಆಮೇಲೆ ಇದು ಶ್ರಮ, ಅತಿ ಶ್ರಮ ಅಲ್ಲ, ಗುಳ್ಳೆ ಆಗೋದಿಲ್ಲ. ಆಮೇಲೆ ಬಿಸಿಲಿಲ್ಲ, ರಾತ್ರಿ ಹೊತ್ತು ಮಾಡೋದ್ರಿಂದ ಬಿಸಿಲು ಅನ್ಸಲ್ಲ. ಮತ್ತೆ ಬೆಳಗ್ಗೆ ಭಾನುವಾರ ಇರೋದ್ರಿಂದ ವಿಶ್ರಾಂತಿ, ಒಂದು 2-3 ತಾಸು ವಿಶ್ರಾಂತಿ ತಗೊಂಡ್ರೆ ಸಾಕು. ಬರ್ತಾ ಬರ್ತಾ ನಿಮಗೆ ನಿದ್ದೆ ಕಡಿಮೆ ಹಾಕುವಂತ ಬರುತ್ತೆ, ಆರೋಗ್ಯನೂ ಇರುತ್ತೆ. ನಿದ್ದೆ ಕಡಿಮೆ ಆದರೂ ಆರೋಗ್ಯ ಇರುತ್ತೆ. ಅಂತಹ ಒಂದು ಒಳ್ಳೆಯ ಅವಕಾಶವನ್ನು ಬಳಸ್ಕೊಳ್ಳಿ. ಜೊತೆಗೆ ಪ್ರತಿ ಅಮಾವಾಸ್ಯೆಗೆ 11 ಗಂಟೆಗೆ ಚಿಂತನ ಶಿವಾನುಭವಗೋಷ್ಠಿ ಇರುತ್ತೆ. ಪ್ರತಿ ಅಮಾವಾಸ್ಯೆಗೆ ಒಬ್ಬೊಬ್ರು ಶರಣರದ್ದು ಚಿಂತನ ಇರುತ್ತೆ. ಅದನ್ನ ಎಲ್ಲರೂ ಬಳಸ್ಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.